ಸೊ ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಫಾಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ನಮ್ಮ ಈ ವಿಡಿಯೋಲಿ ಬಂದ್ಬಿಟ್ಟು ನಾವು ನಿಮಗೆ ಯಾವುದ್ರ ಬಗ್ಗೆ ತಿಳಿಸ್ತೀವಿ ಅಂತಂದರೆ ನಮ್ಮ ಹಳೆ ಬಡ್ಜೀಸ್. ನೀವು 6 ತಿಂಗಳಿಂದ ಏನಾದರೂ ಚಾನಲ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಯ್ತಾ ಇರ್ಬೋದು ಯಾವ ಬಡ್ಜೀಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಂತ. ಸೊ ಆ ಬಡ್ಜೀಸ್ಗೆ ಏನಾಯಿತು ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀವಿ. ನೀವೇನಾದ್ರು ಹೊಸದಾಗಿ ಚಾನಲ್ಗೆ ಬಂದಿದ್ರೆ ನೀವು ಹೋಯ್ತಾ ವೀಡಿಯೋನ ನೋಡಿ, ಹಂಗೆ ನಿಮಗೂ ಗೊತ್ತಾಯ್ತದೆ. ಆಮೇಲೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗನೆ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಒಂದೇ ಒಂದು ಕೇಳ್ಕೊಬಿಡ್ತೀನಿ, ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೀದಾ. ಸೊ ನೀವು ಇನ್ನೂ ವೀಡಿಯೋನ ಲೈಕ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗನೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ವೀಡಿಯೋನ ಲೈಕ್ ಮಾಡೋದ್ರಿಂದನೇ ಗೈಸ್ ವಿಡಿಯೋ ಇನ್ನೂ ಜನಕ್ಕೆ ರೀಚ್ ಆಗೋದು, ಇನ್ನೂ ಬರ್ಡ್ ಲವರ್ಸ್ಗೆ ರೀಚ್ ಆಗೋದು. ಸೊ ನಮ್ಮ ಉದ್ದೇಶನೂ ಇರೋದು ಚಾನಲ್ನ ಸ್ಟಾರ್ಟ್ ಮಾಡಿಬಿಟ್ಟು ಅದೇ ಆದಷ್ಟು ಜನಗಳಿಗೆ ಹೆಲ್ಪ್ ಮಾಡಬೇಕು. ಆಮೇಲೆ ಆದಷ್ಟು ಕನ್ನಡದಲ್ಲಿ ಕ್ವಾಲಿಟಿ ಕಂಟೆಂಟ್ನ ತಲುಪಿಸ್ಬೇಕು ಎಲ್ಲ ಬರ್ಡ್ ಲವರ್ಸ್ಗೆ ಅಂತ ಅದೇ ಉದ್ದೇಶದಿಂದ ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಇದ್ದರೆ ಆದಷ್ಟು ಬೇಗನೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಈಗ ನಡೀರಿ ಸೀದಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಪ್ರೀವಿಯಸ್ ವಿಡಿಯೋಲಿ ಬಂದ್ಬಿಟ್ಟು ಏನು ಬಡ್ಜೀಸ್ನ ತೋರಿಸಿದ್ವಲ್ಲ ಅದನ್ನೇ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀನಿ ನಾನು. ನೀವು ಆ ವಿಡಿಯೋನ ಡೀಟೇಲ್ಡ್ ಆಗಿ ನೋಡ್ಕೋಬೇಕಂತಂದರೆ ಐ ಬಟನಲ್ಲಿ ಲಿಂಕ್ ಬಂದೈತೆ ನೋಡಿ, ಹೋಗ್ಬಿಟ್ಟು ಆ ವಿಡಿಯೋನ ನೀವು ಡೈರೆಕ್ಟಾಗಿ ನೋಡ್ಕೋಬೋದು. ಬಟ್ ಇವಾಗ ನಮ್ಮ ಮುಂಚೆ ಬಡ್ಜೀಸ್ ಏನಿತ್ತು ಬ್ರೋ, ಒಂದು 3 ತಿಂಗಳು 4 ತಿಂಗಳು ಮುಂಚೆ ಬಡ್ಜೀಸ್ ಏನಿತ್ತಲ್ಲ ಅದೆಲ್ಲ ಬಡ್ಜೀಸ್ದು ಡೆತ್ ಆಗೋಯ್ತು. ಸೊ ಹೆಂಗೆ ಡೆತ್ ಆಯಿತು ಅಂತ ರೀಸನ್ ನೀವು ಕೇಳೋದಾದರೆ, ಬರ್ಡ್ಸಲ್ಲಿ ಒಂದು ವೈರಲ್ ಫೀವರ್ ಬರುತ್ತೆ ಗೈಸ್. ಆ ವೈರಲ್ ಫೀವರ್ದು ಸಿಮ್ಟಮ್ಸ್ ಏನು ಅಂತ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಬರ್ಡ್ಸ್ಗೂ ಇದು ಏನಾದ್ರು ಆಗೈತೆ ಅಂತ ನೀವು ಡೌಟ್ ಮಾಡ್ತಾ ಇದ್ದೀರ ಅಂತಂದರೆ ಅದಕ್ಕೆ ಮೆಡಿಸನ್ ಏನಂತ ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ ಗೈಸ್. ಸೊ ಸ್ಕ್ರೀನ್ ಮೇಲೆ ಬಂದೈತೆ, ಎಂಡ್ರೋಫ್ಲಾಕ್ಸಿನ್ ಅಂತ ಮೆಡಿಸಿನ್ ಬರ್ತದೆ. ಈ ಮೆಡಿಸನ್ ನಿಮ್ಮ ಮನೇಲಿ ಇರಲೇಬೇಕು ಗೈಸ್ ಅಂತಲೇ ಹೇಳ್ಬೋದು. ನೀವೇನಾದರೂ ಬಡ್ಜೀಸ್ ಸಾಕಿದರೆ ಈ ಮೆಡಿಸನ್ನ ನಿಮ್ಮ ಮನೇಲಿ ಇಟ್ಟೇ ಇರಿ. ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸಲಿನಾರು ಬಡ್ಜೀಸ್ಗೆ ಈ ಮೆಡಿಸನ್ನ ಕೊಡ್ತಾ ಇರಿ ಅಂತಲೇ ನಾನು ನಿಮಗೆ ರೆಕಮೆಂಡ್ ಮಾಡೋದು. ಯಾಕಂದರೆ ಇದು ಕೊಡೋದ್ರಿಂದ ಬಡ್ಜೀಸಲ್ಲಿ ಏನೇನು ಒಂದು ಸ್ವಲ್ಪ ವೈರಸ್ಸು ಅಥವಾ ಬ್ಯಾಕ್ಟೀರಿಯಾ ಏನು ಇರ್ತದಲ್ಲ ಅದೆಲ್ಲ ಡೆತ್ ಆಯ್ತದೆ. ಆ್ಯಂಟಿ ವೈರಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಐತೆ ಈ ಸಿರಪ್ಪು. ಸೊ ಈ ಸಿರಪ್ನ ತಗೋಬಿಟ್ಟು ವಾರದಲ್ಲಿ ಒಂದ್ಸಲಿನಾರು ಬಡ್ಜೀಸ್ಗೆ ಕೊಡಿ ಅಂತಲೇ ನಾನು ರಿಕಮೆಂಡ್ ಮಾಡೋದು. ಯಾಕಂದರೆ ನಾನು ಈ ಸಿರಪ್ ಕೊಡ್ತಾ ಇರಲಿಲ್ಲ ಮುಂಚೆ, ಬರೀ ಏನಾದರೂ ರೋಗ ಬಂದರೆ ಮಾತ್ರ ಕೊಡ್ತಾ ಇದ್ದೆ. ಬಟ್ ಅದರಿಂದನೇ ನಾನು ಎಲ್ಲ ಬರ್ಡ್ಸು ಸತ್ತೋಯ್ತು, ಬರ್ಡ್ಸ್ ವೈರಲ್ ಬಂದು. ಸೊ ಆ ವೈರಲ್ ಬಗ್ಗೆ ಈಗ ಒಂದು ಸ್ವಲ್ಪ ಮಾತಾಡ್ಕೊಳ್ಳೋಣ. ಸೊ ಈ ವೈರಲ್ ಬಗ್ಗೆ ಏನು ಮಾತಾಡ್ತಾ ಇದ್ದೀನಲ್ಲ, ತುಂಬ ಥರ ವೈರಲ್ ಫೀವರ್ಗಳು ಬರ್ತವೆ ಗೈಸ್ ಬರ್ಡ್ಸಲ್ಲಿ, ಆಯಿತಾ. ಬಟ್ ಈ ವೈರಲ್ನ ಸ್ಪೆಸಿಫಿಕ್ಕಾಗಿ ಬಂದ್ಬಿಟ್ಟು ಏನು ಹೆಸರು ಕೂಗ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಯಾಕಂದರೆ ಇದು ತುಂಬ ರೇರ್ ಡಿಸೀಸ್ ಅಂತಲೇ ಹೇಳ್ಬೋದು ಗೈಸ್. ಇದು ನಾರ್ಮಲಾಗಿ ಎಲ್ಲಿ ಬರ್ತದೆ ಅಂತಂದರೆ, ತುಂಬ ಥರ ಬರ್ಡ್ಸ್ ಎಲ್ಲ ವೆರೈಟಿ ಬರ್ಡ್ಸ್ ಎಲ್ಲ ಜಾಸ್ತಿ ಮೂವ್ ಆಯ್ತಾ ಇರ್ತದಲ್ಲ. ಫಾರ್ ಎಕ್ಸಾಂಪಲ್ ಒಂದು ಫಾರ್ಮ್ ಇರ್ಬೋದು ಅಥವಾ ಒಂದು ಯಾವ್ದಾದ್ರು ಬರ್ಡ್ದು ಹೋಲ್ಸೇಲ್ ಶಾಪ್ ಇರ್ಬೋದು. ಆ ಥರ ಏರಿಯಾಗಳಿಗೆ ನೀವು ಹೋದರೆ ಆ ಥರ ಜಾಗದಿಂದ ಬರ್ಡ್ಸ್ಗೆ ಈ ರೋಗ ಆಗೋದು ಜಾಸ್ತಿ ಚಾನ್ಸಸ್ ಇರ್ತದೆ ಅಂತಲೇ ಹೇಳ್ಬೋದು. ಅಲ್ಲೇ ಜಾಸ್ತಿ ಈ ರೋಗ ಫೌಂಡ್ ಆಗೋದು ಅಂತಲೇ ಹೇಳ್ಬೋದು. ಏನಾಯ್ತದೆ ಅಂತಂದರೆ ಬ್ರೋ, ಈ ರೋಗದಲ್ಲಿ ಬಡ್ಜಿಗೆ ಬೆಳಗ್ಗೆ ಬಡ್ಜಿ ಫುಲ್ಲು ಒಂಥರ ಊದ್ಕೊಂಡು ಕುತ್ಕೊಬಿಡ್ತದೆ. ಸಾಯಂಕಾಲ ಅಥವಾ ನೆಕ್ಸ್ಟ್ ದಿನ ಆಗೋ ಗಂಟ ಬಡ್ಜೀಸು ಫುಲ್ಲು ಅದ್ರ ಬಾಡಿದು ವಾಟರ್ ಕಂಟೆಂಟ್ ಎಲ್ಲ ಹೀರ್ಕೊಬಿಡ್ತದೆ ಅಂದ್ಕೊಳ್ಳಿ. ಈ ವೈರಸ್ ಒಂಥರ ವಾಟರ್ ಕಂಟೆಂಟ್ ಎಲ್ಲ ಈಚೆ ಬಂದುಬಿಡ್ತದೆ ಮೋಷನ್ಸಿಂದ. ಸೊ ಅದಾದಮೇಲೆ ಬರ್ಡ್ಸ್ ಏನಂತಂದರೆ 1 to 2 ಡೇಸಲ್ಲಿ ಡೆತ್ ಆಗೋಗ್ಬಿಡ್ತಾವೆ. ಒಂಥರ ಕಾಲೆಲ್ಲ ಪ್ಯಾರಲೈಸ್ ಆಗಿಬಿಟ್ಟು, ಯಾಕಂದರೆ ಬಾಡಿಯಿಂದ ಫುಲ್ಲು ನೀವು ವಾಟರ್ ಹೀರ್ಕೊಬಿಟ್ರೆ ಬಾಡೀಲಿ ಏನು ಉಳಿಯೋದೇ ಇಲ್ಲ ಗೈ. ಸೊ ಬಾಡಿ ಒಂಥರ ಒಣಗಂಗೆ ಆಗ್ಬಿಟ್ಟು ಸತ್ತೋಗ್ಬಿಡ್ತವೆ ಬರ್ಡ್ಸು. ಸೊ ತುಂಬ ಒಂಥರ ಭಯಂಕರ ಫೀವರ್ ಅಂತಲೇ ಹೇಳ್ಬೋದು ಇದು. ನನಗೂ ಒಂಥರ ಯೋಚಿಸ್ತಾ ಇದ್ದರೆ ಅದು ಒಂಥರ ಬೇಜಾರೇ ಐತೈತೆ ಹೆಂಗೆ ಸತ್ತೋದು ಅಂತಂದರೆ ಬರ್ಡ್ಸು. ದಿನಕ್ಕೆ 1 2 3 4 ಬರ್ಡ್ಸ್ ಆ ಥರ ಸತ್ತೋಯ್ತಾ ಇದ್ವು. ಆಮೇಲೆ ಹೆಂಗೆ ಅಂತಂದರೆ ಬ್ರೋ, ಕರೋನಾ ಗೊತ್ತಲ್ಲ ನಿಮಗೆ, ಆ ಸ್ಪೀಡಲ್ಲಿ ಸ್ಪ್ರೆಡ್ ಆಯ್ತದೆ ಇದು ಅಂತಲೇ ಹೇಳ್ಬೋದು ವೈರಸ್ಸು. ಸೊ ತುಂಬ ಜೋಪಾನವಾಗಿ ಇರಬೇಕು ನೀವು. ನಿಮ್ಮ ಬರ್ಡ್ಸ್ನ ಸೇಫಾಗಿ ಇಡಬೇಕು ಅಂತಂದರೆ ಸಿರಪ್ಪು ಹೇಳ್ಬಿಟ್ಟಿದ್ದೀನಿ ಯಾವ ಸಿರಪ್ ಕೊಡ್ಬೋದು ನೀವು ನಿಮ್ಮ ಬರ್ಡ್ಸ್ಗೆ ಈ ವೈರಸ್ಸಿಂದ ಸೇಫಾಗಿ ಇಡೋಕ್ಕೆ ನಿಮ್ಮ ಬರ್ಡ್ಸ್ನ. ಸೊ ಆ ಸಿರಪ್ನ ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸರಿ ಕೊಡ್ತಾ ಇರಿ. ಆಮೇಲೆ ಇನ್ನೊಂದೇನಂತಂದರೆ ಗೈಸ್, ಈ ವೈರಲ್ ಫೀವರ್ ಏನಾಯ್ತಲ್ಲ ಇದು ಬಂದ್ಬಿಟ್ಟು ಬರೀ ಸಣ್ಣ ಬರ್ಡ್ಸ್ಗೆ ಬರೋದು. ಫಾರ್ ಎಕ್ಸಾಂಪಲ್ ಫಿಂಚಸ್, ಲವ್ ಬರ್ಡ್ಸ್, ಆಮೇಲೆ ಬಜ್ಜೀಸ್, ಆಮೇಲೆ ಸಣ್ಣ ಜಾವಾ ಸ್ಪ್ಯಾರೋಸ್ಗೆ. ಸೊ ಆ ಬರ್ಡ್ಸ್ಗೆ ಮಾತ್ರ ಬರೋದು. ಕೊನ್ಯೂರ್ಸ್ಗೆಲ್ಲ ಈ ವೈರಲ್ ಫೀವರ್ ಬರೋಲ್ಲ. ಇದು ಬರೀ ಸಣ್ಣ ಬರ್ಡ್ಸ್ಗೆ ಬರೋ ವೈರಲ್ ಫೀವರು. ಸೊ ಇದರಿಂದ ನೀವು ನಿಮ್ಮ ಬರ್ಡ್ಸ್ನ ಕಾಪಾಡಬೇಕು ಅಂತಂದರೆ ಎಂಡ್ರೋಫ್ಲಾಕ್ಸಿನ್ನ ಯೂಸ್ ಮಾಡಿ. ಯಾಕಂದರೆ ಇದು ಬಂದರೆ ಬ್ರೋ ಬರ್ಡು ಲೈಕ್ 2 ಡೇಸಲ್ಲಿ ಡೆತ್ ಆಗೋಯ್ತದೆ. ಟ್ರೀಟ್ಮೆಂಟ್ ಮಾಡೋಕ್ಕೂ ನಿಮಗೆ ಟೈಮ್ ಸಿಗೋಲ್ಲ. ಅಷ್ಟು ಫಾಸ್ಟಾಗಿ ಈ ವೈರಸ್ಸು ಬರ್ಡ್ಸ್ನ ಕಿಲ್ ಮಾಡ್ತದೆ ಮತ್ತು ಅಷ್ಟೇ ಫಾಸ್ಟಾಗಿ ಸ್ಪ್ರೆಡ್ ಆಯ್ತದೆ. ಕರೋನಾ ಥರ ಸ್ಪ್ರೆಡ್ ಆಯ್ತದೆ ಅಂದರೆ ತಿಳ್ಕೊಬಿಡಿ ನೀವೇ ಎಷ್ಟು ಸ್ಪೀಡಾಗಿ ಸ್ಪ್ರೆಡ್ ಆಯ್ತದೆ ಇದು ಅಂತ. ಸೊ ಅದೇ ಗೈಸ್, ಅದೇ ಇನ್ಫಾರ್ಮೇಷನ್ನ ನಿಮಗೆ ಕೊಡೋಕ್ಕೆ ಈ ವಿಡಿಯೋನ ಮಾಡಿದ್ದು. ಮತ್ತು ನಮ್ಮ ಬರ್ಡ್ಸ್ ಜೊತೆ ಏನಾಯಿತು ಅಂತಲೂ ಸಹ ತಿಳಿಸೋಕ್ಕೂ ಈ ವಿಡಿಯೋನ ನಾವು ಮಾಡಿದ್ದು. ಸೊ ಅದಾಯಿತು ಇವತ್ತಿನ ನಮ್ಮ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಬಂದ್ಬಿಟ್ಟು ಗೈಸ್ ನಮ್ಮ ಹತ್ರ ಏನೇನು ಬರ್ಡ್ಸ್ ಈಗ ಸದ್ಯಕ್ಕೆ ಸೇಲ್ಗಿದೆ ಅಂತ ತೋರಿಸಿದ್ದೀವಿ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ಫಟಾಫಟ್ ಅಂತ ಹೋಗ್ಬಿಟ್ಟು ಆ ವಿಡಿಯೋನು ಸಹ ನೋಡಿ. ಆಮೇಲೆ ಆ ವಿಡಿಯೋನು ಸಹ ಲೈಕ್ ಮಾಡ್ಕೊಬಿಡಿ.